ಮಕ್ಕಳಿಗಾಗಿ ಕಾನೂನು ವಿಡಿಯೋ ಅಂಕಣಕ್ಕೆ ಸ್ವಾಗತ. ಈ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ನಿಮ್ಮ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಉತ್ತರಿಸೋ ಪ್ರಯತ್ನ ಮಾಡ್ತೀವಿ. ನಿಮ್ಮ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಉತ್ತರಿಸೋಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತಹ ಎಂ.ಆರ್. ಸತ್ಯನಾರಾಯಣ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಎಸ್.ಆರ್. ಗಣೇಶ್ ಅನ್ನೋರು ಯೂಟ್ಯೂಬ್ ನಲ್ಲಿ ಕಮೆಂಟ್ ಮಾಡಿದ್ದಾರೆ. ಅವರ ಪ್ರಶ್ನೆ ಈ ತರ ಇದೆ. ಅವರು ಯಾವ ಊರು ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ಒಂದು ಕುಟುಂಬದಲ್ಲಿ 3+3 ಮಕ್ಕಳಿದ್ದಾರೆ. ಒಟ್ಟು 6 ಜನ, 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಹೆಣ್ಣು ಮಕ್ಕಳಿಗೆ ಮದುವೆ ಆಗಿ 40 ವರ್ಷ ಆಗಿದೆ. ಮನೆ 3 ಗಂಡು ಮಕ್ಕಳಿಗೆ ಡಿವೈಡ್ ಆಗಿದೆ. ಒಂದು ಮನೆ 3 ಜನ ಗಂಡು ಮಕ್ಕಳಿಗೆ ಸಹ ಡಿವೈಡ್ ಆಗಿದೆ. ಜಮೀನ್ ಡಿವೈಡ್ ಆಗಿಲ್ಲ ಅಂತ ಹೇಳಿದ್ದಾರೆ. ಈಗ ಅವರಿಗೆ ಜಮೀನು ಕೇಳೋ ಹಕ್ಕಿದೆಯಾ ಅನ್ನೋದು ಇವರ ಪ್ರಶ್ನೆ. ಈಗ ಇರೋ ಜಮೀನು ಇದು ಹಿರಿಯ ಮಗನ ಹೆಸರಿನಲ್ಲಿದ್ದು, ಹಿರಿಯ ಮಗ ಸತ್ತು 19 ವರ್ಷ ಆಗಿದೆ. ಆ ಆಸ್ತಿ ಅವರ ಅಣ್ಣನ ಹೆಂಡತಿಯ ಹೆಸರಿನಲ್ಲಿದೆ ಅಂತ ಹೇಳಿದ್ದಾರೆ. ಉಳಿದ ಜಮೀನು ಇಬ್ಬರಿಗೂ ಕೊಡಬಹುದಾ ಅನ್ನೋದು ಇವರ ಪ್ರಶ್ನೆ. ಇವರಿಗೆ ಏನ್ ಸಲಹೆ ನೀಡ್ತೀರಾ ಸರ್? ಈಗ ಒಟ್ಟು ಕುಟುಂಬದಲ್ಲಿ ಒಬ್ಬಳು ಹೆಣ್ಣು ಮಗಳಿದ್ದಾಳೆ ಈಗ, ಅಲ್ವಾ? ಅಲ್ಲಿ ಪ್ರಶ್ನೆ ಏನು? ಒಟ್ಟು ಕುಟುಂಬದಲ್ಲಿ ಅಂದ್ರೆ ಒಂದು ಕುಟುಂಬದಲ್ಲಿ 3+3 ಜನ ಇದ್ದಾರೆ. ಒಟ್ಟು 6 ಜನ. 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. 3 ಜನ ಹೆಣ್ಣು ಮಕ್ಕಳಿಗೆ ಮದುವೆಯಾಗಿದೆ, 40 ವರ್ಷ ಆಗಿದೆ. ಅಲ್ಲಿಗೆ 2020 ಮೈನಸ್ 40, ಅಲ್ಲಿಗೆ 1960 ಎಷ್ಟು? 80. 1980ರಲ್ಲಿ ಮದುವೆ ಆಗಿದೆ. ಸರಿ. ಆಮೇಲೆ 3 ಜನ ಗಂಡು ಮಕ್ಕಳು ಮನೆಯನ್ನ ಪಾಲ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಪಾಲ್ ಮಾಡ್ಕೊಂಡಿದ್ದಾರೆ? ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡಾ? ಅದೇನು ಹೇಳಲಿಲ್ಲ. ಅನ್ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಇರಬಹುದು. ಅಂದ್ರೆ ಯಾವುದು ಇಲ್ಲ, ಬಾಯಿ ಮಾತಿನಲ್ಲಿ 3 ಜನ ಡಿವೈಡ್ ಮಾಡ್ಕೊಂಡಿರಬಹುದು. ಹಾಗಾದ್ರೆ ಬಹುಶಃ ಅಲ್ಲಿ ಪಾರ್ಟಿಷನ್ ಡೀಡ್ ಇದೆ ಅನ್ನೋದನ್ನ ಅವ್ರು ಹೇಳಲಿಲ್ಲ. ಸೊ ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಇಲ್ಲ ಅಂತ ಆಯ್ತು. ಅಲ್ಲಿಗೆ ಮನೆಯನ್ನ ಪಾಲ್ ಮಾಡ್ಕೊಂಡಿದ್ದಾರೆ, ಜಮೀನ್ ಪಾಲ್ ಆಗಿಲ್ಲ, ಅಲ್ವಾ? ಜಮೀನಲ್ಲಿ ಅವರಿಗೆ ಪಾಲ್ ಕೇಳೋ ಹಕ್ಕಿದೆಯಾ? ಇದೆ. ಅಷ್ಟೇ ಅಲ್ಲ, ಇದು ಅನ್ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಆದ್ರೆ ಅಥವಾ ಮೌಖಿಕವಾದ ಪಾಲಾದ್ರೆ 3 ಜನ ಅಣ್ಣ ತಮ್ಮಂದರು ಮಾಡ್ಕೊಂಡಿರೋದು ಕೂಡ ಅದು ಹೋಗ್ಬೋದು. ಈ ಹೆಣ್ಣು ಮಕ್ಕಳು ಮನೆಯಲ್ಲೂ ಪಾಲ್ ಕೇಳ್ಬೋದು, ಜಮೀನಲ್ಲೂ ಪಾಲ್ ಕೇಳ್ಬೋದು. ಅವರಿಗೆ ಹಕ್ಕಿದೆ. ಆಯ್ತಾ? ಮತ್ತೆ ಅವರು ಇನ್ನೊಂದು ಮಾತು ಹೇಳಲಿಲ್ಲ. ಅದು ಸ್ವಯಾರ್ಜಿತವೋ ಪಿತ್ರಾರ್ಜಿತವೋ ಅನ್ನೋದನ್ನ ಹೇಳಲಿಲ್ಲ. ಸ್ವಯಾರ್ಜಿತವೇ ಆದರೆ ಖಂಡಿತವಾಗಿ ಹೆಣ್ಣು ಮಕ್ಕಳಿಗೆ ಈಕ್ವಲ್ ರೈಟ್ಸ್ ಇತ್ತು. ಆ ಕುಟುಂಬದಲ್ಲಿ ಇರುವಂತ ಆಸ್ತಿ ಪಿತ್ರಾರ್ಜಿತವಾದರೆ ಮಾತ್ರ ಇವತ್ತಿನ ಈ ಸುಪ್ರೀಂ ಕೋರ್ಟಿನ ರೂಲಿಂಗ್ ಏನಿದೆ ಅದು ಈಗ ಅಪ್ಲೈ ಆಗ್ತಾ ಇರೋದು. ಅದು ಅಲ್ಲದೆ ಇದ್ರೆ, ಅದು ಸ್ವಯಾರ್ಜಿತವಾದ ಆಸ್ತಿಯೇ ಆಗಿದ್ರೆ, ಯಾರು ಸ್ವಯಾರ್ಜನೆ ಮಾಡಿದ್ದಾರೆ ಆ ಕುಟುಂಬದಲ್ಲಿ ತಂದೆ ಅಂತ ಇಟ್ಕೊಳ್ಳಿ. ತಂದೆಗೊಟ್ಟು 6 ಜನ ಮಕ್ಕಳು. ಆ ತಂದೆಯ ಸ್ವಯಾರ್ಜಿತ ಆಸ್ತಿನಲ್ಲಿ ಅವನು ವಿಲ್ ಬರೆಯದೇ ಹೋಗಿದ್ದಾನೆ ಇವ್ರ ಪ್ರಶ್ನೆ ಪ್ರಕಾರ. ಆದ್ರಿಂದ ಆ ವಿಲ್ ಬರೆದಿಲ್ಲ. ಆದ್ರಿಂದ ಸೆಕ್ಷನ್ 8 ಆಫ್ ದಿ ಹಿಂದೂ ಸಕ್ಸೆಷನ್ ಆಕ್ಟ್ ಆಫ್ 1956 ಅದು ಇಟ್ ಅಪ್ಲೈಸ್. ಆಗ ಅದು ಆವಾಗಲೇ ಹೆಣ್ಣು ಮಕ್ಕಳಿಗೂ ಪಾಲ್ ಬಂದ್ಬಿಟ್ಟಿತ್ತು. ಅವ್ರು ಕೇಳಿಲ್ಲ ಅಷ್ಟೇ. ಹಾಗಾಗಿ ಏನಾಗ್ಬೋದು, ಈಗ ಅವರು ಪಾಲ್ ಖಂಡಿತ ಕೇಳ್ಬೋದು. ಈಗ ಅವರು ಇನ್ನೊಂದು ಪ್ರಶ್ನೆ ಎತ್ತಿದ್ದಾರೆ. ಒಬ್ಬ ಗಂಡು ಮಗ ಸತ್ತೋಗಿದ್ದಾನೆ, ಹಿರಿಯ ಅಣ್ಣ ಸತ್ತೋಗಿದ್ದಾನೆ. ಆಗ ಈ ಜಮೀನುಗಳು ಬಹುಶಃ ಅವನ ಹೆಂಡತಿಯ ಹೆಸರಿಗೆ ಬಂದಿದೆ ಅಂತ. ಅಂದ್ರೆ ಪೌತಿ ಬದಲಾವಣೆಯಾಗಿದೆ ಅಷ್ಟೇ. ಅದು ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಆಫ್ 1964 ಏನಿದೆ ಅದರ ಅಡಿನಲ್ಲಿ ಕಂದಾಯ ಯಾರಿಂದ ವಸೂಲಿ ಮಾಡಬೇಕು ಅನ್ನೋ ಪ್ರಶ್ನೆಗೆ ನಾವು ಖಾತೆ ಏರಿಸುವಂತಹದ್ದು ಬರೋದು. ಖಾತೆನ ಏರಿಸೋದು ಅಂತ ಕರೀತಾರೆ. ಖಾತೆ ಅಂದ್ರೆ ಖಾತಾ ಕಾಲಂನಲ್ಲಿ ಅವರ ಹೆಸರನ್ನ ಬರೀತೇವೆ, ಅವರಿಂದ ಕಂದಾಯ ವಸೂಲಿಗೆ ಹೋಗ್ತೇವೆ, ನೋಟಿಸ್ ಅವ್ರಿಗೆ ಕೊಡ್ತೇವೆ. ಕೊಡದೇ ಇದ್ರೆ ಅದೋಡು ಹರಾಜಿಗೆ ತರ್ತೀನಿ, ಅದು ಇದು ಏನು ಕೊಯರ್ಸಿವ್ ಸ್ಟೆಪ್ಸ್ ತಗೊಳ್ಬೇಕಲ್ಲ, ಯಾರ ಮೇಲೆ ಹೋಗ್ಬೇಕು ಅನ್ನೋದಕ್ಕೆ ಮಾತ್ರ ಖಾತೆದಾರನ ಹೆಸರನ್ನ ನಾವು ಬೆಳೆಸ್ಕೊಳ್ತೇವೆ, ಅದರ್ವೈಸ್ ಇಲ್ಲ. ಹಾಗಾಗಿ ಅದು ಆ ಅತ್ತಿಗೆ ಏನಿದ್ದಾಳೆ, ಹಿರಿಯಣ್ಣನ ಹೆಂಡತಿ ಹಿರಿಯ ಅತ್ತಿಗೆ,
ಆ ದೊಡ್ಡತ್ತಿಗೆಯ ಹೆಸರಿನಲ್ಲಿ ಅದು ಬಂದಿದ್ರೂ ಕೂಡ ಅದು ಅವರದ್ದೇನು ಸ್ವಂತದ್ದಲ್ಲ. ಆದ್ರಿಂದ ಇಬ್ಬರೇ ಗಂಡು ಮಕ್ಕಳು ಪಾಲ್ ಮಾಡ್ಕೊಳ್ಬಹುದಾ ಅಂದ್ರೆ ಪಾಲ್ ಮಾಡ್ಕೊಡೋ ಹಾಗಿಲ್ಲ. ನೀವು ಒಂದು ವೇಳೆ ಆ 3 ಜನ ಹೆಣ್ಣು ಮಕ್ಕಳಿಗೆ ಪಾಲ್ ಕೊಡದೆ ಅವರನ್ನ ಹೊರಗಿಟ್ಟು ನೀವೇ ಪಾಲ್ ಮಾಡ್ಕೊಂಡ್ರೆ ಅವರು ಯಾವತ್ತು ಬೇಕಾದ್ರೂ ಅದನ್ನು ಚಾಲೆಂಜ್ ಮಾಡಬಹುದು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಅದು ಸ್ವಯಾರ್ಜಿತವಾದ ಆಸ್ತಿಯಾದರೆ ಅವಾಗಿಂದಲೂ ಹಕ್ಕಿತ್ತು. ನೀವು ಅದನ್ನ ಗುರುತಿರ್ಲಿಲ್ಲ, ನೀವೇ ಪಾಲ್ ಮಾಡ್ಕೊಂಡಿದ್ದೀರಿ ಅಂತಾದ್ರೆ ಅದು ವೇಸ್ಟ್. ಅದು ಆ ಪಾಲೇನು ಅವರಿಗೆ ಅದು ಬಂಧನಕಾರಿ ಅಲ್ಲ, ಬೈಂಡಿಂಗ್ ಅಲ್ಲ. ಆದ್ರಿಂದ ಹೆಣ್ಣು ಮಕ್ಕಳು ಅದನ್ನ ಚಾಲೆಂಜ್ ಮಾಡಬಹುದು. ಆದ್ರಿಂದ ಅವರು ಆ ಮನೆಯಲ್ಲೂ ಪಾಲ್ ಕೇಳ್ಬೋದು, ಜಮೀನಲ್ಲೂ ಪಾಲ್ ಕೇಳ್ಬೋದು ಒಂದು. ಆಮೇಲೆ ಅದು ಒಂದು ವೇಳೆ ಪಿತ್ರಾರ್ಜಿತವಾದ ಆಸ್ತಿಯೇ ಆಗಿದ್ರೆ ಈಗ ಸುಪ್ರೀಂ ಕೋರ್ಟಿನ ರೂಲಿಂಗ್ ಪ್ರಕಾರ ಅವರಿಗೆ ಹಕ್ಕು ಬಂದ್ಬಿಟ್ಟಿದೆ. ಆದ್ರಿಂದ ಅವ್ರೇನ್ ಮಾಡ್ತಾರೆ, ಅದರಲ್ಲಿ ಈಕ್ವಲ್ ರೈಟ್ ಅನ್ನ ಕೇಳ್ಬೋದು. ಹಾಗಾಗಿ ಈ ಪ್ರಾಬ್ಲಮ್ಮು ಇದು ಬರ್ನಿಂಗ್ ಪ್ರಾಬ್ಲಮ್ಮೇ ಆಯ್ತಾ. ಇದನ್ನ ಶಾಂತ ಮಾಡ್ಕೊಳ್ಳೋದಿಕ್ಕೆ ಅದನ್ನ ಆರಿಸ್ಕೊಳ್ಬೇಕು ಅವರು. ಅದರಿಂದ ಬಹುಶಃ ಅವರು ಒಂದೋ ಹೆಣ್ಣು ಮಕ್ಕಳಿಗೆ ಪಾಲ್ ಕೊಟ್ಟು ಇದನ್ನ ಶಮನ ಮಾಡ್ಕೊಳ್ಬಹುದು. ಅವರಿಗೆ ಹೇಳ್ಬೋದು, ನೋಡು ಮನೆಯೆಲ್ಲ ಪಾಲ್ ಮಾಡ್ಕೊಂಡ್ಬಿಟ್ಟಿದೀವಿ, ನೀವೇನ್ ಬಂದಲ್ಲಿ ವಾಸ ಮಾಡಲ್ಲ, ಏನಿಲ್ಲ, ನೋಡು ಈ ಜಮೀನಲ್ಲೇ ಪಾಲ್ ಕೊಟ್ಬಿಡ್ತೇವೆ ಅಂತ ಹೇಳ್ಬೋದು. ಹೆಣ್ಮಕ್ಳು ಒಪ್ಪಿದ್ರೆ ನಾವು ಅದರ ಸುದ್ದಿಗೆ ಹೋಗಲ್ಲ ಅಂತ ಹೇಳ್ಬೋದು. ಈ ಜಮೀನಲ್ಲಿ ಪಾಲ್ ಕೊಡಿ ಅಂತ ಕೇಳ್ಬೋದು. ಇಬ್ಬರೇ ಗಂಡ್ಮಕ್ಳು ಪಾಲ್ ಮಾಡ್ಕೊಳ್ಳೋದು ಸರಿಯಲ್ಲ. ಆಯ್ತು, ಒಂದು ವೇಳೆ ಹೆಣ್ಮಕ್ಳು ಇಲ್ಲ ನಾ ಮನೆಯಲ್ಲಿಯೂ ನಮಗೆ ಬರೋ ಪಾಲ್ ಏನಿತ್ತು, ಒಂದ್ ಕೆಲಸ ಮಾಡಿ, ಅಷ್ಟಕ್ಕೆ ಇಲ್ಲೆಲ್ಲಾದ್ರೂ ಇದನ್ನ ಮೇಕಪ್ ಮಾಡ್ಕೊಡಿ. ಜಮೀನಲ್ಲಿ ನೀವು ಪಾಲ್ ಮಾಡಿದ್ರೆ ಎಷ್ಟು ನಮಗೆ ಕಾನೂನು ಪ್ರಕಾರ 1 ಎಕರೆ ಬರ್ತಿತ್ತಲ್ವಾ, ಆ ಮನೆ ವ್ಯಾಲ್ಯೂ ಎಷ್ಟು, ಸಪೋಸ್ ಮನೆ ವ್ಯಾಲ್ಯೂ ಒಂದು 20 ಲಕ್ಷ ಇದೆ ಅಂತ ಭಾವಿಸಿ. 20 ಲಕ್ಷ ಇದ್ರೆ ಅದನ್ನ 6 ಭಾಗ ಮಾಡಿದ್ರೆ ಎಷ್ಟು ಪಾಲಾಗ್ತಿತ್ತು? ಆಗ 6 × 3 = 18, ಹೆಚ್ಚು ಕಮ್ಮಿ 3.5 ಲಕ್ಷನ ಏನೋ ಬರ್ತಿತ್ತಲ್ವಾ. ಆ 3.5 ಲಕ್ಷಕ್ಕೆ ಒಂದ್ ಕೆಲಸ ಮಾಡಿ, ಈ ಜಮೀನಲ್ಲಿ ಅಷ್ಟು ಆಡ್ ಮಾಡಿ ಕೊಟ್ಟುಬಿಡಿ. ನೀವು ಕರೆಕ್ಟ್ ಆಗಿ ಕೊಟ್ರೆ 1 ಎಕರೆ ಬರ್ತಿತ್ತ, 3 ಲಕ್ಷಕ್ಕೆ ಎಷ್ಟು ಗುಂಟೆ ಜಮೀನ್ ಬರುತ್ತೆ ಹೇಳಿ? ಎಷ್ಟು 20 ಗುಂಟೆ ಬರುತ್ತಾ? ಹಾಗಾದ್ರೆ 1 ಎಕರೆ ಹೆಂಗೂ ಬರ್ತಿತ್ತು. ಆ ಮನೇಲಿ ಪಾಲ್ ಕೇಳಲ್ಲ, ಅಲ್ಲಿ ಬರೋ 3 ಲಕ್ಷ ಏನಿದೆ ಅದನ್ನ ಇಲ್ಲಿ ಕೊಟ್ಬಿಡಿ, ಅಂದ್ರೆ ನನಗೆ ಇಷ್ಟು ಗುಂಟೆ ಎಕ್ಸ್ಟ್ರಾ ಕೊಟ್ಬಿಡಿ ಅಂತಲೂ ಕೇಳ್ಬೋದು. ಆ ರೀತಿನೂ ಕೂಡ. ಅಂದ್ರೆ ಪಾರ್ಟಿಷನ್ ನಲ್ಲಿರೋ ಒಂದು ಸೂತ್ರ ಏನು ಅಂದ್ರೆ, ನಾನು ಇದನ್ನ ಆಫೀಸರ್ ಆದಾಗಲೂ ಗಮನಿಸ್ತಾ ಇದ್ದೆ, ನಮ್ಮಲ್ಲಿ ಈ ಕೋರ್ಟು ಪಾರ್ಟಿಷನ್ ಡಿಕ್ರಿ ಅಂತ ಪಾಸ್ ಮಾಡ್ತದೆ. ಆ ಡಿಕ್ರಿಯನ್ನ ಅಲ್ಲಿ ಉದಾಹರಣೆಗೆ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಏನಿದೆ ಅವುಗಳನ್ನ ಪಾಲ್ ಮಾಡ್ಕೊಡೋದಿಕ್ಕೆ ನಮ್ಮಲ್ಲಿ ಬರ್ತಿತ್ತು. ಈಗ ಕಾನೂನು ಬದಲಾವಣೆಯಾಗಿದೆ ಆಯ್ತಾ, ಸೆಕ್ಷನ್ 54 ಅದು ಬದಲಾವಣೆಯಾಗಿದೆ. ಈಗ ಅದರ ಪ್ರಕಾರ ಈಗ ಅಲ್ಲಲ್ಲೇ ಮಾಡ್ಕೊಳ್ಬೇಕು, ಅದು ಬಿಡಿ, ಕೋರ್ಟೇ ಅದರ ಜವಾಬ್ದಾರಿ ತಗೊಳ್ಳುತ್ತೆ. ಹಿಂದೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರಿಕಾರ್ಡ್ಸ್ ಆಗಿದ್ದಾಗ ನಮ್ಮ ಆಫೀಸಿಗೆ ಅದು ಬರ್ತಿತ್ತು, DC ಆಫೀಸಿಂದ ಬಂದಾಗ ಪಾಲ್ ಮಾಡೋದಕ್ಕೆ ಸರ್ವೇಯರ್ ಹೋಗ್ತಿದ್ರು. ಅಲ್ಲಿ ಒಂದು 10 ಸರ್ವೆ ನಂಬರ್ ಇದೆ ಅಂತ ಇಟ್ಕೊಳ್ಳಿ. ಒಂದ್ ಸರ್ವೆ ನಂಬರ್ ನಲ್ಲಿ 28 ಗುಂಟೆ ಅಷ್ಟೇ ಇರೋದು ಅಲ್ಲಿ. ಇನ್ನೊಂದು ಯಾವ್ದೋ ಸರ್ವೆ ನಂಬರ್ ನಲ್ಲಿ 1 ಎಕರೆ 20 ಗುಂಟೆ, ಮತ್ತೊಂದರಲ್ಲಿ 5 ಎಕರೆ, ಮತ್ತೊಂದರಲ್ಲಿ 4 ಎಕರೆ, ಹೀಗೆ ಅಂತ ಬರ್ತಿತ್ತು ಅಂತ ಇಟ್ಕೊಳ್ಳಿ. ಈ 6 ಜನ ಅಣ್ಣ ತಮ್ಮಂದ್ರಿಗೂ ಪಾಲ್ ಮಾಡ್ಬೇಕಾದ್ರೆ ನಮ್ಮ ಸರ್ವೇಯರ್ಗಳು ಏನ್ ಮಾಡ್ತಿದ್ರು ಅಂದ್ರೆ, ಆ 28 ಗುಂಟೆನೂ 6 ತುಂಡು ಮಾಡೋರು, ಇದರನ್ನು 1 ಎಕರೆ ಚಿಲ್ಡ್ರೇನು 6 ತುಂಡು ಮಾಡೋರು, 5 ಎಕರೆ ಜಮೀನ್ ಇರೋದು 6 ತುಂಡು ಮಾಡೋದು. ನಾನು ಅವ್ರನ್ನ ಕೇಳೋದು, ಅಲ್ಲಪ್ಪ ಟೋಟಲಿ ಎಷ್ಟು ಎಕರೆ ಬರುತ್ತದೆ ಹೇಳು, ಎಷ್ಟು ಒಬ್ಬೊಬ್ಬರಿಗೆ ಹಂಚಿದ್ರೆ ಎಷ್ಟೆಷ್ಟು ಎಕರೆ ಬರುತ್ತೆ? 28 ಗುಂಟೆಯಲ್ಲಿ ತುಂಡು ಮಾಡೋ ಬದಲು ಅದನ್ನು ಒಬ್ಬನಿಗೆ ಬಿಟ್ಬಿಡು. ಇಲ್ಲ ಅದು ಸರ್ ತರಿ ಜಮೀನು, ಒಂದ್ ಕೆಲಸ ಮಾಡು, ತರಿಗೆ ಈಕ್ವಲ್ ಕುಷ್ಕಿ ಎಷ್ಟಾಗತ್ತೆ ಹೇಳು, ಅಷ್ಟು ಡಬಲ್ ಇಲ್ಲಿ ಕೊಡು, ಅಥವಾ ಅದಕ್ಕೆ ಎಷ್ಟು ಈಕ್ವಲ್ ಮಾಡೋಕೆ ಎಷ್ಟು ಬೇಕು ಅದನ್ನು ಈ ಜಮೀನಲ್ಲಿ ಕೊಡು. ಈ ಜಮೀನಲ್ಲಿ ಅವನಿಗೆ ಕೊಡ್ಬೇಡ, ಅಲ್ಲಿ ಕೊಟ್ಟಿದೀಯಲ್ವಾ. ಈ ರೀತಿನಲ್ಲಿ ನಿಜವಾಗಿಯೂ ಪಾರ್ಟಿಷನ್ ಮಾಡಬೇಕಾಗಿದ್ದು ಹೀಗೇನೆ. ಪ್ರತಿಯೊಂದನ್ನು ತುಂಡು ಮಾಡು ತುಂಡು ಮಾಡು ತುಂಡು ಮಾಡು ಅಂತ ಹೇಳಲಿಲ್ಲ. ಒಂದು ದನ ಇದೆ ಅದನ್ನ 10 ತುಂಡು ಮಾಡಿ ಹಂಚು ಅಂತ ಹೇಳಲಿಲ್ಲ ಅವರು. ದನ ಇದೆ, ಒಂದ್ ಕೆಲಸ ಮಾಡು, ಅದನ್ನ ಮಾರಾಟ ಮಾಡು. ಒಬ್ಬನೇ ತಗೊಳ್ತಾನ, ಅವರಲ್ಲೇ ಕೇಳು, ಯಾರು ತಗೊಳ್ತೀರಿ ಕೇಳು. ತಗೊಳ್ತೀಯನಪ್ಪ, ಉಳಿದವರಿಗೆ ಇಷ್ಟಿಟ್ಟು ದುಡ್ಡು ಕೊಟ್ಬಿಡು, ಪಾಲಾಯ್ತಲ್ಲ. ಈಗ ಇದು ಜನಕ್ಕೆ ಗೊತ್ತಿಲ್ಲ ಅಂತ ಅಲ್ಲ ನಂದಿನಿ,
ಜನಕ್ಕೆ ಗೊತ್ತಿದೆ ಇದು. ಯಾಕೆಂದ್ರೆ ಅದಕ್ಕೇನೆ ಅವರು ಪಾರ್ಟಿಷನ್ ಡೀಡ್ ಅಲ್ಲಿ ನಾನು ಹಿಂದೆ ಹೇಳಿದ ಹಾಗೆ ಹಿಂದಿನ ಎಪಿಸೋಡ್ನಲ್ಲಿ ಅವರು ಬರೀತಿದ್ರು, ನಾನು 1 ಎಕರೆ ಜಮೀನನ್ನು ಇಟ್ಟುಕೊಂಡು ಅಮ್ಮನಿಗೆ 10,000 ರೂಪಾಯಿಯನ್ನು ಕೊಟ್ಟಿರುತ್ತೇನೆ, ಇವಳಿಗೆ ತಂಗಿಗೆ 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇನೆ. ಅದು ಕೂಡ ಪಾರ್ಟಿಷನ್ನೇ. ಇವಳಿಗೆ 1 ಲಕ್ಷ ಕೊಟ್ಟು ಅಮ್ಮನಿಗೆ 10,000 ಕೊಟ್ರುವೆ ಅದು ಗುಡ್ ಪಾರ್ಟಿಷನ್ನೇ. ಅಮ್ಮ ಚಾಲೆಂಜ್ ಮಾಡ್ಲಿಲ್ಲ ಅದನ್ನ, ನಂಗೆ ಬರೀ 10,000 ಇಲ್ಲ, ನಿಮ್ಮಿಷ್ಟ, ಅದು ಇಷ್ಟೇ ತಗೊಳ್ತೀನಿ ಅಂತ ಹೇಳುದು ಅವನವನು ಇಷ್ಟ. ಅದು ನೋಡಪ್ಪ, ಪಾಲ್ ಮಾಡಿದ್ರೆ ನಂಗೆ 10 ಎಕರೆ ಬರುತ್ತೆ, ನಂಗೆ 10 ಎಕರೆ ಬೇಡ, ಒಂದ್ ಕೆಲಸ ಮಾಡು, ನೀನು ಇಷ್ಟೆಲ್ಲ ಮಾಡಿದಿ, ಪಾಪ ಓದೋದ್ ನಿಲ್ಸಿ ಇಷ್ಟೆಲ್ಲ ಅಭಿವೃದ್ಧಿ ಮಾಡೋದಿಕ್ಕೆ ಮನೆಗೆ ಬಂದು ನಿಂತು ಕರ್ತ ಆಗಿ ಇಷ್ಟೆಲ್ಲ ಕೆಲಸ ಮಾಡಿದಿ, ಒಂದ್ ಕೆಲಸ ಮಾಡು, ನಂಗೆ 5 ಎಕರೆ ಸಾಕು, ನನ್ನ 5 ಎಕರೆ ನೀನೇ ಇಟ್ಕೊ ಅಂತಲೂ ಬಿಡ್ಬೋದು. ಹಾಗಾಗಿ ಪಾರ್ಟಿಷನ್ ನಲ್ಲಿ ಹೀಗೆ ಪಾಲ್ ಮಾಡಬೇಕು ಅಂತ ಎಲ್ಲೂ ಇಲ್ಲ, ಪ್ರತಿಯೊಂದನ್ನು ತುಂಡು ಮಾಡಬೇಕು ಅಂತಲೂ ಇಲ್ಲ. ಹಾಗಾಗಿ ಹೆಣ್ಣು ಮಕ್ಕಳು ನಂಗೆ ಮನೇಲೇನು ಪಾಲ್ ಬೇಡ, ಒಂದ್ ಕೆಲಸ ಮಾಡು, ನಂಗೆ ಇಲ್ಲಿ ಕೊಟ್ಬಿಡಿ ಅದನ್ನ ಅಂತ ಹೇಳಿದ್ರೆ ಅದನ್ನ ಮೇಕಿಂಗ್ ಗುಡ್ ಅಂತ ಕರಿತೇವೆ. ಕಾಂಪೆನ್ಸೇಟ್ ಮಾಡೋದು, ಅಲ್ಲಿರೋದಕ್ಕೆ ಬದಲಿ ಇಲ್ಲಿ ಕೊಡೋದು, ಆ ರೀತಿಯೂ ಮಾಡ್ಬೋದು. ಆಗ ಮನೆ 3 ಜನ ಗಂಡ್ಮಕ್ಳಿಗೆ ಉಳಿತದೆ, ಜಮೀನಲ್ಲಿ ಅವರಿಗೆ ಪಾಲ್ ಕೊಟ್ರೆ ಅವರು ಸಮಾಧಾನ ಹೊಂದಬಹುದು. ಇದು ಬಹುಶಃ ಅವರಿಗೆ ಉತ್ತರ ಕೊಡ್ಬೋದು ಕಾಣುತ್ತೆ. ಧನ್ಯವಾದಗಳು ಸರ್. SR ಗಣೇಶ್ ಅವರ ಅನುಮಾನಕ್ಕೆ, ಅವರ ಪ್ರಶ್ನೆಗೆ ಸಲಹೆ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತೀವಿ. ಈ ರೀತಿ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ರೆ, ಅನುಮಾನಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೂ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಇದು ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ.